ಈ ಕಡೆ ಕೇಳಪ್ಪ ನೀನು ಅಶೋಕ, ಆ ಕಡೆ ಏನ್ ಮಾತಾಡ್ತೀಯ ಅವ್ರಿಗೆ, ನಾವ್ ಏನ್ ಮಾಡ್ಬೇಕು ಮುಂದೆ ಅಂತ ಯೋಚನೆ ಮಾಡ್ತಾ ಇದೀರಿ ಅಲ್ವಾ? ಸ್ಟ್ರೈಕ್ ಮಾಡಿದ್ರಿ ಮೀಡಿಯಾಕ್ಕೆ ಹೋಗೋದು, ನೀವು ಹೇಳಿದಾಗ ಮಾಡ್ತೀವಪ್ಪ. ನೀವು ಏನು ಸರ್ ಮಾಡ್ಬೇಕು ಅಂತ ಹೇಳ್ತೀರಲ್ಲ, ಆ ಸರ್ ಮಾಡ್ತಕ್ಕಂಥ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡ್ತೇನೆ. ಮರುಪರೀಕ್ಷೆ ಮಾಡಿಬಿಡ್ರಿ. ಮರುಪರೀಕ್ಷೆ ನಾನ್ ಮಾಡಕ್ ಬರಲ್ರಿ. ನೀವು ಯಾರ್ರಿ ನೀವು? ಆದೇಶ ನಾನ್ ಮಾಡಕ್ ಬರಲ್ಲ. ಒಂದ್ ವೇಳೆ ಕೋರ್ಟ್ನವರು ಡಿಸಿಷನ್ ಕೊಟ್ಟರು ಅಂತ ಇಟ್ಕೊಂಡು ಮರುಪರೀಕ್ಷೆ ಮಾಡಬೇಕು, ಐ ವಿಲ್ ನಾಟ್ ಕಮ್ ಇನ್ ದಿ ವೇ. ಅಥವಾ ಕೊಡ್ಲಿಲ್ಲ ಅಂತ ಇಟ್ಕೊಳ್ಳಿ, ಮುಂದುವರಿಯಿರಿ ಅಂತ ಇಟ್ಕೊಳ್ಳಿ, ಆಗ ನಾನು ಕರೆದು ಮಾತಾಡ್ತೀನಿ, ನಿಮ್ಮನ್ನು ಬಿಸಲು ಮಾತಾಡ್ತೀನಿ. ಆಗ್ಬೋದಾ? ಸೊ ಬಹುಶಃ ನಾನು ಅವರೆಲ್ಲರೂ ಸಮಾಧಾನ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ರಾಜ್ಯದ ಜನತೆಗೆ ಸಮಾಧಾನ ಆಗಿದೆ ಉತ್ತರದಿಂದ. ನಮ್ಮ ಉದ್ದೇಶ ಇದ್ದಿದ್ದು ಈ ಕೆಪಿಎಸ್ಸಿಗೆ ಕರ್ಮಕಾಂಡಕ್ಕೆ ಒಂದು ಅಂತ್ಯ ಆಡಬೇಕು, ಇದು ರೋಗಗ್ರಸ್ತ ಸಂಸ್ಥೆ ಅಂತ ಹೇಳಿದ್ರಿ, ಅದನ್ನು ಒಪ್ಕೊಂಡಿದ್ದಾರೆ ಅವರು. ಇದು ರೋಗ ಆಗಿದೆ, ಇದು ರೋಗಕ್ಕೆ ಮದ್ದು ಕೊಡೋಣ ಅಂತಾನು ಒಪ್ಕೊಂಡಿದ್ದಾರೆ. ಆ ದೃಷ್ಟಿಯಿಂದ ನಾವು ಅವರು ಮುಕ್ತವಾಗಿ ಈ ಕೆಪಿಎಸ್ಸಿಗೆ ಒಂದು ಸರಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮತ್ತೆ ಎಕ್ಸಾಮ್ ಮಾಡೋದ್ರಲ್ಲೂ ನಾನು ತಯಾರಿದ್ದೀನಿ ಅನ್ನೋ ಮಾತನ್ನ ಹೇಳಿರೋದ್ರಿಂದ ನಾವು ಧರಣಿ ಮಾಡಬೇಕಾಯ್ತು, ವಾಕೌಟ್ ಮಾಡಬೇಕಾಯ್ತು. ನೀವು ಸಲಹೆ ಕೊಟ್ರಿ ಮಾಡುವಂತ, ಆದ್ರೂ ನಾವು ಮಾಡಲ್ಲ. ನಂಬಿಕೆ ಇಟ್ಕೊಂಡಿದ್ದೀರಿ, ಅವರ ಭಾವನೆಗೆ ನಾವು ಸ್ಪಂದನೆ. ಈಗ